ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತೇನೆ. ಇವತ್ತು ಕಲರ್ಫುಲ್ ಅಂಡ್ ತಾಳಿಪಾಟ್ ನೋಡಿ. ಅನ್ನ ನಾವು ಎಷ್ಟೇ ಕಮ್ಮಿ ಮಾಡಬೇಕಂದ್ರೂ ಸ್ವಲ್ಪ ಉಳಿದಿರುತ್ತೆ ಅಲ್ವಾ. ಆ ಅನ್ನದಲ್ಲೇ ನಾವು ಅನ್ನ ಬಳಸ್ಕೊಂಡು ತಾಳಿಪಟ್ಟು ಮಾಡ್ಬೋದು. ಈಗ ನೀರಿಗೆ ಸ್ವಲ್ಪ ಅನ್ನನ ಉಳಿದಿತ್ತಲ್ಲ, ಅನ್ನನ ಸ್ವಲ್ಪ ಇನ್ನೂ ಮೆತ್ತಗಾಗೋಗೆ ಬೇಯಕ್ಕೆ ಇಟ್ಟಿದ್ದೀವಿ, ಹೆಸರಿಟ್ಟಿದ್ದೀವಿ. ಅದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕಿದ್ದಾರೆ. ಅಕ್ಕಿ ತಾಳಿಪಟ್ಟು ಮಾಡೋದಕ್ಕೆ ಅಕ್ಕಿ ಹಿಟ್ಟು, ಇದು ಒಂದು ಕಟ್ಟು ಸಬ್ಬೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತಗೊಂಡು ಚೆನ್ನಾಗಿ ಹೆಚ್ಚಿ ತೊಳೆದಿದ್ದೀವಿ, ಸಣ್ಣಕ್ಕೆ ಹೆಚ್ಚಿ. ಇದು ಈರುಳ್ಳಿ, ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಜೊತೆಗೆ ಇಟ್ಟಿದ್ದೀವಿ. ಮತ್ತು ಸೌತೆಕಾಯಿ ಒಂದು ತುರಿದಿಟ್ಕೊಂಡಿದ್ದೀವಿ ದೊಡ್ಡದು. ಈರುಳ್ಳಿ, ಸಬ್ಬೆ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕಿದ್ದೀವಿ, ಸೌತೆಕಾಯಿ ಹಾಕಿದ್ದೀವಿ, ಖಾರದ ಪುಡಿ, ಅರಿಶಿನ ಪುಡಿ ಹಾಕಿದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ. ಅಕ್ಕಿ ಹಿಟ್ಟು ನಿಮಗೆ ಎಷ್ಟು ಬೇಕಾಗುತ್ತಾ ಅಷ್ಟುಗೆ ಸರಿಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಇದು ಸ್ವಲ್ಪ ಹೊತ್ತು ಎಲ್ಲ ಬೇಯಿಸಬೇಕು, ಚೆನ್ನಾಗಿ ಇಟ್ಟು ಬೆಂದ ಮೇಲೆ ನಾವು ತಾಳಿಪಟ್ಟು ರೆಡಿ ಆಗುತ್ತೆ. ಇವಾಗ ಎಲ್ಲ ಸಾಮಾನು ಹಾಕಿ ಇದನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಎಲ್ಲ ಸಾಮಾನು ಹಾಕಿ ಈ ಥರ ಕುದಿಯೋಕ್ಕೆ ಬಿಡಬೇಕು, ಬೇಯಬೇಕು ಚೆನ್ನಾಗಿ. ಇದು ಅಷ್ಟೊಳಗೆ ಈ ಥರ ಎರಡು ಸಹಾಯದಿಂದ ಇದನ್ನು ಚೆನ್ನಾಗಿ ಕೂಡಿಸ್ಕೋಬೇಕು, ಚೆನ್ನಾಗಿ ತಿರುಗಿಸ್ಬೇಕು. ಇದನ್ನು ಕೆಳಗೆ ಟಾಪಲ್ಲಿ ಹಾಕ್ಕೊಂಡು ಕಲ್ಲಿಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು, ಉಂಡೆಗಳು ಮಾಡ್ಕೋಬೇಕು. ಈ ಥರ ಉಟ್ಕೋಬೇಕು. ಚಟ್ನಿಗೆ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಕಡಲೆ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ. ಮೆಣಸಿನ್ಕಾಯಿ ಹುರಿದು ಹಾಕ್ಕೋಬೋದು, ಹಾಗೂ ಹಾಕ್ಕೋಬೋದು. ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ, ಇದು ಆಪ್ಷನಲ್ಲು, ನಿಮಗೆ ಬೇಕಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಸ್ವಲ್ಪ ಖಾರ ಆಗಿರುತ್ತೆ, ಮಕ್ಕಳು ತಿನ್ನಲ್ಲ ಅಂದಾಗ ಸ್ವಲ್ಪ ಬೆಲ್ಲ ಹಾಕಿದರೆ ಟೇಸ್ಟು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಕಲರ್ಫುಲ್ ತಾಳಿಪಟ್ಟು ಜೊತೆ ಚಟ್ನಿ ರೆಡಿ. ಧನ್ಯವಾದಗಳು.